ನಮಗೆ ಬರ್ಬೇಕಾಗಿದೆಯಲ್ಲ ಟ್ಯಾಕ್ಸಸ್, ಅವ್ರು ನಮ್ಗೆ ಇಟ್ಕೊಂಡವ್ರಲ್ಲ, ಆ ಟ್ಯಾಕ್ಸ್ ದುಡ್ಡು ಕೊಡಕ್ಕೆ ಹೇಳಿ. ಮತ್ತೆ ಬಿಹಾರಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾವ್ರಲ್ಲ, ಅದ್ರಲ್ಲಿ ಒಂದು ಅರ್ಧ ನಮ್ಗೆ ಕೊಡಿಸ್ಕೊಡಿ. ಅದನ್ನ ಮಾಡಕ್ಕೆ ರಾಜ್ಯ ಸರ್ಕಾರ ಮಾಡ್ತು. ಬಾಧ್ಯತೆ ಇಲ್ವಾ? ಹೇಳೋಣ ಗ್ರೇಟ್ ಅಂತ, ಆಮೇಲೆ ಗ್ರೇಟ್ ಅಂತ ಹೇಳೋಣ, ಆಮೇಲೆ ಚರ್ಚೆ ಬೇಡ. ಪಾಯಿಂಟ್ ಹೇಳ್ಬಿಡಿ. ನೋಡಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ನಿಮಗೆ ಏನಾಗಿದೆಲ್ಲ ಅಧ್ಯಕ್ಷರೇ, ನೀವು ಥಿಂಕ್ ಯಾರು ಬುದ್ಧಿವಂತರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇದು ಬರ್ತದ? ಏನು ಪೀಪಲ್ ಲಾಫ್ ಅಟ್ ಯು. ಅಲ್ಲಿ ಅವ್ರು ಇದು ಮಾತಾಡ್ತಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾರ ಯಾರಾದ್ರೂ ಸದಸ್ಯರು ಎದ್ದು ನಿಂತ್ರೆ ಜನರಿಗೆ ಉಪಯೋಗ ಆಗ್ತೈತಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಒಳ್ಳೇದಾಗ್ತೈತಿ ಅಂತ ನೀವು ಪ್ರಿಯಾಂಕ ಖರ್ಗೆ ಅವರಿಗೆ ಅಲೋ ಮಾಡಿಕೊಟ್ರಿ. ಎಲ್ಲರಿಗೂ ಹೇಳಿದೆ ಅದರಲ್ಲಿ ನನಗೇನಿಲ್ಲ, ಅವ್ರು ಯಾವಾಗ ಹೇಳ್ತಾರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ಬಿಟ್ಟು ನಾ ಒಪ್ತೇನೆ. ಈಗ ನಾನು ಕೂಡ ಅದಕ್ಕೆ ಪೂರಕವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಕ್ಕೆ ಪೂರಕವಾಗಿ ಅವರು ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರು. ನಿಮ್ಮ ಪಾಯಿಂಟ್ ಎಲ್ಲಿ ಬಿಡಿ. ಇನ್ಫ್ಲೇಷನ್ ಇಂಡೆಕ್ಸ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಇಂಡೆಕ್ಸ್ ಇಸ್, ನೀವು ಇದರ ಬಗ್ಗೆ ಸಬ್ಜೆಕ್ಟ್ ಮಾಡಬೇಡಿ. ಖರ್ಗೆ ಅವರೇ ನೋಡಿ ನಿಮ್ಮ ಪಾಯಿಂಟ್ ಅದು ಅವ್ರ ಚರ್ಚೆ ಹಾಕಿ ಅದನ್ನ ಪಾಯಿಂಟ್ ಹೇಳಿ. ಈಗ ಅವ್ರು UPA ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ಸೋನಿಯಾ ಗಾಂಧಿ ಆಡಳಿತ ಮಾಡ್ತಿದ್ದಾಗ 8% ಇನ್ಫ್ಲೇಷನ್ ಇತ್ತು ರಾಜ್ಯದ ದೇಶದಲ್ಲಿ RBI ಫಿಗರ್ ಪ್ರಕಾರ. ಇವತ್ತು 4-5% ತನಕ ಎವರೇಜ್ ಇನ್ಫ್ಲೇಷನ್ ಇದೆ ಮೋದಿ ಅವ್ರ ಸರ್ಕಾರಕ್ಕೆ ಬಂದ್ಮೇಲೆ. ಇನ್ಫ್ಲೇಷನ್ ಪೂರ್ತಿ ದೇಶದಲ್ಲಿ ಕಡಿಮೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮಾತಾಡ್ದು ಮಾತಾಡ್ದು ಸೈಲೆಂಟ್ ಖುಷಿಯಾಗಿದೆ. ಸರಿ ಆಯ್ತು, ಎಷ್ಟು ಚೆನ್ನಾಗಿ ಒಪ್ಕೊಳ್ತೀರ ಮಾತು ಮುಗಿಸೋಕ್ಕೋಸ್ಕರ ಅಂತ. ಸರ್, ಈಗ ಒಂದು ಬೆಲೆ ಏರಿಕೆ ಯಾವ ರೀತಿ ಮಾಡಿ ಜನಸಾಮಾನ್ಯರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿದೆ. ಎರಡನೇದು, ಈ ಸರ್ಕಾರ ನ್ಯಾಯಾಂಗ ಆಯೋಗಗಳ ಸರ್ಕಾರ. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕಮಿಟಿ ಇಟ್ ಅಂತ. ಯಾವ್ದಾದ್ರು ಒಂದು ಕೆಲಸ ಆಗದೆ ಕಮಿಟಿ ಮಾಡ್ಬಿಡಿ, ಅದೊಂದು ಆಗ್ಬಿಡ್ಲಿ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದೊಡ್ಡ ಶಬ್ದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇತ್ತು, ರೀಡು ಅಂತ. ರೀಡು. ಆಗ ಜಸ್ಟಿಸ್ ಕೆಂಪಣ್ಣ ಅವರು ಒಂದು ಆಯೋಗ ಮಾಡಿದ್ರು. ಆ ಆಯೋಗ ವರದಿ ಕೊಡ್ತು. ವರದಿ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ನೀವೊಂದು ಅಪರೂಪವಾದ ಒಂದು ಕ್ಯಾಂಪೇನ್ ಮಾಡಿದ್ರಿ. ಒಬ್ರು ಯಾರೋ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದು ಲೆಟರ್ ನೋಡಿಕೊಂಡು 40% ಸರ್ಕಾರ ಅಂತ ಮಾಡಿ ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೇ CM ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ, ವಿತೌಟ್ ಎನಿ ಬೇಸಿಸ್. ಅದಾದ್ಮೇಲೆ ಅದನ್ನೇ ಚುನಾವಣಾ ವಿಷಯವನ್ನಾಗೂ ಕೂಡ ಇಟ್ಕೊಂಡ್ರಿ. ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿದ್ರಿ. 40% ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅಂತ. ಏನಾಯ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ 40% ಎಲ್ಲ ಆಯ್ತು. ಇದು ಜಸ್ಟ್ ಕೆಸರು ಎರ್ಚೋದಕ್ಕೆ, ಕಳಂಕ ತರಲಿಕ್ಕೆ ಮಾಡಿದ ಕ್ಯಾಂಪೇನು. ನಾವು ಮಾಡಿದೀವಲ್ಲ ಅಂತ ಒಂದು ಆಯೋಗ ಮಾಡಿದ್ರೆ ಆಯೋಗ ಇವತ್ತು ನಿರುತ್ತರವಾಗಿದೆ. ಬೇಡ. ಕಳೆದ ವರ್ಷ ಇದೇ ಸದನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದ ದುರಂತ ಚರ್ಚೆ ಆಯಿತು. RCB ಅದು ಡೀಟೇಲ್ಸ್ ಹೋಗೋದಿಲ್ಲ. ಚರ್ಚೆ ಆದ್ಮೇಲೆ ಅದಕ್ಕೊಂದು ಕಮಿಷನ್ ಮಾಡಿದ್ರಿ. ವಾಟ್ ಹ್ಯಾಪನ್ ಟು ದ ಫ್ಯಾಕ್ಟ್ಸ್? ಏನಾಯ್ತು? ಯಾರು ಹೂ ಹ್ಯಾಸ್ ಬೀನ್ ಹೆಲ್ಡ್ ರೆಸ್ಪಾನ್ಸಿಬಲ್?
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.